ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಮ್ಮಿ, ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ ಹೇಳ್ತಿದ್ಯಲ್ಲ, ನೀನು ಮಂಚದ ಮೇಲೆ ತಾನೇ ಮಲ್ಕೊಂಡಿದ್ದು? ಹ್ಞೂ ಕಣಪ್ಪ, ಮಂಚದ ಮೇಲೆ ಮಲ್ಕೊಂಡಿದ್ದು. ಆದರೆ ರಾತ್ರಿ ಎಲ್ಲ ಚಟಪಟ ಗಿಟಪಟ ಅಂತ ಮೊಬೈಲ್ ಸೌಂಡು. ಆಮೇಲೆ ಬುಸು ಬುಸು ಪಿಸು ಪಿಸು ಅಂತ ಮೊಬೈಲಲ್ಲಿ ಮಾತು. ಬೆಡ್ಶೀಟ್ ಒಳಗಿಂದ ಮೊಬೈಲ್ ಲೈಟು. ನಿದ್ದೆ ಹೆಂಗೆ ಬರುತ್ತೆ? ಅದು ಅಣ್ಣ, ನಿಂಗಾಗಲೇ ಹೇಳಿದ್ನಲ್ಲ, ಬುಕ್ ಸಿಕ್ಕಿರಲಿಲ್ಲ, ಆನ್ಲೈನ್ ಲೀಕಲ್ಲಿ ಡೌನ್ಲೋಡ್ ಮಾಡಿದೆ ಅಂತ. ಅದನ್ನೇ ನಿನ್ನೆ ರಾತ್ರಿ ಮೊಬೈಲಲ್ಲಿ ನೋಡ್ತಿದ್ದೆ. ಬೀಗ್ರೆ ಓದೋ ಹುಡುಗಿ ರಾತ್ರಿ ಎಲ್ಲ ಓದ್ತಾ ಇರ್ತಾಳೆ, ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಎಂತ ಮಾತು ಈ ನನ್ನ ಮಗ ಅದು ಯಾವ ಭಯಲ್ಲಿ ಹೇಳಿದ್ನೋ ಏನೋ, ನಮ್ಮಮ್ಮ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ ಅಂತ. ಹೋಗ್ಲಿ ಬಿಡಿ, ಏನು ಮಾಡೋದು ನೋಡಿ, ಉಪ್ಪಿಲ್ಲ ಚಟ್ನಿ, ತರಕಾರಿ ಇಲ್ಲದ ಬಾತು. ಮಮ್ಮಿ, ಈ ಮೊಬೈಲ್ ಬಂದಾಗ್ಲಿಂದ ರಾತ್ರಿ ಹೊತ್ತು ಹೆಣ್ಮಕ್ಳು ಮಲ್ಕೊಳ್ಳೋದೇ ಬಿಟ್ಬಿಟ್ಟಿದ್ದಾರೆ ಮಮ್ಮಿ. ಮೊಬೈಲು ಮನುಷ್ಯನ ಮನಸ್ಸನ್ನ ಹಾಳು ಮಾಡಿಬಿಟ್ಟಿದೆ. ಅಸಹ್ಯ. ರಾತ್ರಿ ಎಲ್ಲ ಚಟಪಟ ಗಿಟಪಟ ಅಂತ ಮೊಬೈಲ್ ಸೌಂಡು. ಆಮೇಲೆ ಬುಸು ಬುಸು ಪಿಸು ಪಿಸು ಅಂತ ಮೊಬೈಲಲ್ಲಿ ಮಾತು. ಬೆಡ್ಶೀಟ್ ಒಳಗಿಂದ ಮೊಬೈಲ್ ಲೈಟು. ಅದು ಅಣ್ಣ, ರೇಖಾ ಕಾಲ್ ಮಾಡಿದ್ಲು. ಹುಡುಗಿ ಕೆಲವು ಸಬ್ಜೆಕ್ಟ್ ಬುಕ್ ಸಿಕ್ಕಿಲ್ಲ ಅಂತೆ, ಅದಕ್ಕೆ ಆನ್ಲೈನಲ್ಲಿ ಪರ್ಚೇಸ್ ಮಾಡು ಅಂತ ಹೇಳ್ತಿದ್ದೆ. ನಾನೇನು ಕೇಳಿಲ್ವಲ್ಲ ವರ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ವರು ಯಾಕೆ ಹೀಗೆ ನಡ್ಕೋತಿದ್ದಾಳೆ? ಅವಳೇನಾದರೂ ದಾರಿ ತಪ್ಪಿದಾಳ? ಅಯ್ಯಯ್ಯೋ, ಹಾಗೇನಾದರೂ ಆದರೆ ಏನು ಮಾಡೋದು? ಮೊದಲೇ ಮರ್ಯಾದೆಗಾಗಿ ಬದುಕೋ ಜನ ನಾವು. ನಮ್ಮಂಥವ್ರು ಉದ್ಧಾರ ಆದರೆ ಚಪ್ಪಾಳೆ ತಟ್ಟೋ ಕೈಗಳಿಗಿಂತ ಎಡವು ಬಿದ್ದರೆ ಆಡ್ಕೊಂಡು ನಗೋ ಬಾಯಿಗಳೇ ಹೆಚ್ಚು. ಇಲ್ಲ, ಯಾವ ಕಾರಣಕ್ಕೂ ಆ ರೀತಿ ಆಗಬಾರ್ದು. ಆ ರೀತಿ ಆಗಕ್ಕೆ ನಾನು ಬಿಡಲೂಬಾರ್ದು. ಆದರೆ ಅವಳ ತಲೆ ಏನು ನೋಡ್ತಿದೆ, ಅವಳ ಜೀವನದಲ್ಲಿ ಏನು ನಡೀತಿದೆ ಅಂತ ಹೇಗೆ ತಿಳ್ಕೊಳ್ಳಿ? ಅವಳು ಯಾರನ್ನಾದರೂ ಪ್ರೀತಿ ಗೀತಿ ಅಂತ ಛೆ, ನಾನೇ ಯೋಚನೆ ಮಾಡ್ತಾಯಿದ್ದೀನಿ. ನಾನೇ ನನ್ನ ತಂಗಿ ಬಗ್ಗೆ ಹೀಗೆಲ್ಲ ತಿಳ್ಕೊಳ್ಳೋದ? ಇಲ್ಲ, ನನ್ನ ತಂಗಿ ಹಾಗೆಲ್ಲ ಮಾಡೋಳಲ್ಲ. ಅಕಸ್ಮಾತ್ ನಾನು ಯೋಚನೆ ಮಾಡ್ತಿರೋದೇನಾದರೂ ನಿಜ ಆಗಿದ್ರೆ, ಛೇ, ಈ ವಿಷಯನ ಹೇಗೆ ತಿಳ್ಕೊಳ್ಳಿ, ಯಾರನ್ನು ಕೇಳಲಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.